ಕಪಾಲಭಾತಿ ಪ್ರಾಣಾಯಾಮ. ಕಪಾಲ ಎಂದರೆ ಹಣೆ, ಭಾತಿ ಅಂದರೆ ಹೊಳೆಯುವುದಂತ, ಹೊಳೆಯುವ ಹಣೆ ಎಂದರ್ಥ. ಇದು ಜ್ಞಾನ ಮತ್ತು ಆರೋಗ್ಯಕರ ಬುದ್ಧಿಯ ಸಂಕೇತವಾಗಿದೆ. ಪ್ರತಿನಿತ್ಯ ಹಾಗೂ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಪರ್ಯಾಯ ಮೂಗಿನ ಹೊಳ್ಳೆಯ ಉಸಿರಾಟವನ್ನು ನಾಡಿ ಶೋಧನ ಪ್ರಾಣಾಯಾಮ ಎಂದು ಕರೆಯಲಾಗುತ್ತೆ. ಇದು ಸಂಸ್ಕೃತ ಶಬ್ದವಾಗಿದ್ದು, ನಾಡಿ ಎಂದರೆ ನಮ್ಮ ದೇಹದಲ್ಲಿನ ಚಾನಲ್ ಎಂದು ಅರ್ಥ, ಶೋಧನ ಎಂದರೆ ಶುದ್ಧೀಕರಣ. ಸರಳವಾದ ಹಾಗೂ ಏಕಾಗ್ರತೆಯಿಂದ ಈ ಅಭ್ಯಾಸ ಮಾಡುವುದರಿಂದ ಮನಸ್ಸು ಮತ್ತು ದೇಹದ ಶಕ್ತಿಯ ಚಾನಲ್ಗಳನ್ನು ಶುದ್ಧೀಕರಣ ಮಾಡಬಹುದು. ವಿತ್ ದ ರೆಗ್ಯುಲರ್ ಪ್ರಾಕ್ಟೀಸ್ ಯು ಕ್ಯಾನ್ ಸಾಲ್ವ್ ದ ಮೋಸ್ಟ್ ಆಫ್ ಡಿಸೀಸಸ್ ಇನ್ ಯುವರ್ ಬಾಡಿ with the right guidance. Personally, I have been practicing yoga and meditation from the last 2 years without failing a single day, and I see a tremendous changes in me. So I'm very happy to spread it to the all. So please do join my classes and feel the difference in your life. ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಅಂದರೆ ಗುಂಗಿ ಹುಳ ಸೌಂಡ್ ಮಾಡುತ್ತಲ್ಲ, ಆ ರೀತಿ ಷಣ್ಮುಖ ಮುದ್ರೆಯಲ್ಲಿ ಕಿವಿಯನ್ನು ಮುಚ್ಚಿಕೊಂಡು ಅಭ್ಯಾಸ ಮಾಡೋ ಪ್ರಾಣಾಯಾಮ ಇದು ಮೆದುಳಿನ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಮತ್ತು ಸುಮಾರು ಜನ ಮೈಗ್ರೇನಿಂದ ಬಳಲ್ತಾ ಇರ್ತಾರೆ. ಮೈಗ್ರೇನ್ ನಿವಾರಣೆಗೆ ಉತ್ತಮ ಪರಿಣಾಮಕಾರಿಯಾದ ಅಭ್ಯಾಸ. ಇದರಿಂದ ನಿದ್ರೆ ಗುಣಮಟ್ಟ ಹೆಚ್ಚಿಸುತ್ತೆ, ನರಮಂಡಲದ ಸಮಸ್ಯೆಗಳನ್ನು ಶಮನಗೊಳಿಸಿ ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಉತ್ತೇಜನಗೊಳಿಸುತ್ತದೆ. ಸೊ ಇದನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡೋದರಿಂದ ದೇಹದಲ್ಲಿನ ಕೆಲವು ಭಾಗಗಳಿನ ನೋವುಗಳನ್ನು ನಿವಾರಿಸಬಹುದು ವಿತ್ ದ ರೈಟ್ ಪ್ರಾಕ್ಟೀಸ್. ಐ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ತುಂಬ ಜನ 90% ಆಫ್ ದ ಪೀಪಲ್ ಏನು ಮಾಡ್ತೀವಿ ಅಂದರೆ ಹೊಸ ವರ್ಷಕ್ಕೆ ಕಂಠಪೂರ್ತಿ ಕುಡಿದು ಮಜಾ ಮಾಡಿ ಮಲಗ್ತೀವಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಅದ್ರ ಬದಲು ಈ ವರ್ಷ ಒಂದು ಒಳ್ಳೆಯ ಅಭ್ಯಾಸದಿಂದ ಹೊಸ ವರ್ಷವನ್ನು ಆರಂಭಿಸೋಣ. ಇಫ್ ಯು ಡೋಂಟ್ ಹ್ಯಾವ್ ಅ ಟೈಮ್, ಅಟ್ಲೀಸ್ಟ್ ನಿಮಗಾಗಿ, ನಿಮ್ಮ ಆರೋಗ್ಯಕ್ಕಾಗಿ ಹಾಗೂ ನಿಮ್ಮ ಕುಟುಂಬಕ್ಕಾಗಿ 10 ನಿಮಿಷವನ್ನು ತೆಗೆದುಬಿಟ್ಟು ಪ್ರತಿನಿತ್ಯ ಪ್ರಾಣಾಯಾಮ ಹಾಗೂ ಧ್ಯಾನವನ್ನು ಮಾಡಿ. ನಿಮ್ಮ ನೆಕ್ಸ್ಟ್ ಇಯರ್ ಒಳಗಡೆ ನಿಮ್ಮ ಜೀವನದಲ್ಲಿ ಅಗಾಧವಾದ ಬದಲಾವಣೆ ಆಗುತ್ತೆ. ದೆರ್ ಇಸ್ ಅ ಸೇಯಿಂಗ್, ಗುಡ್ ಥಿಂಗ್ಸ್ ಆಲ್ವೇಸ್ ಟೇಕ್ ಟೈಮ್, ಬಟ್ ಇಟ್ ಟೇಕ್ಸ್ ಅ ಸೆಕೆಂಡ್ ಟು ಬಿ ಅ ಬ್ಯಾಡ್ ಪರ್ಸನ್, ಬಟ್ ಇಟ್ ಟೇಕ್ಸ್ a whole lifetime to die as a good human being. So do good things. ದೇವರು ನಿಮಗೆ ಒಳ್ಳೇದು ಮಾಡಲಿ. once again wish you a very happy new year. Take care. ಸ್ವಾಮಿಯೇ ಶರಣಂ ಅಯ್ಯಪ್ಪ.